ಹೆಸರುಕಾಳು ಗುಂಡ್ಕಾಯಿ ಕಾಂಬಿನೇಷನಲ್ಲಿ ಮಾಡುವಂಥ ಕಾಳುಗೊಜ್ಜು ಚಪಾತಿಗೆ ಒಂದು ಬೆಸ್ಟ್ ಕಾಂಬಿನೇಷನ್. ಈ ರೆಸಿಪಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕುಕ್ಕರಲ್ಲಿ ಹೆಸರುಕಾಳು, ಆಲೂಗಡ್ಡೆ, ಉಪ್ಪು, ಅರಿಶಿನ, 1 ಸ್ಪೂನ್ ಎಣ್ಣೆ, ಅದು ಮುಳುಗೋಷ್ಟು ನೀರು ಹಾಕಿ 3 ವಿಸಿಲ್ ಕೂಗಿಸ್ಕೋಬೇಕು. ನಂತರ ಇದು ಬೆಂದಿರುವಂಥ ಹೆಸರುಕಾಳನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಅದೇ ಕುಕ್ಕರಲ್ಲಿ ಮತ್ತೆ ಗುಂಡ್ಕಾಯಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನು ಬೇಯಿಸೋದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಬೇಯಿಸ್ಕೊಳ್ಳುವಾಗ ಇದಕ್ಕೆ ಬೇಕಾಗೋಷ್ಟು ಉಪ್ಪು, ಅರಿಶಿನ, ಖಾರದ ಪುಡಿ ಹಾಗೆ ಇದು ಮುಳುಗೋಷ್ಟು ನೀರು ಹಾಕಿ ಮತ್ತೆ ಇದನ್ನು 3 ವಿಸಿಲ್ ಕೂಗಿಸ್ಕೋಬೇಕು. ಕಾಳು ಮತ್ತು ಗುಂಡ್ಕಾಯಿ ಎರಡು ಸಪ್ರೇಟಾಗಿ ಬೇಯಿಸ್ಕೊಂಡ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ 2 ಟೊಮೆಟೊ ರುಬ್ಬಿ ಹಾಕಿ ಇದನ್ನು ಕೂಡ 1 ನಿಮಿಷ ಹುರ್ಕೊಂಡ ನಂತರ ಇದಕ್ಕೆ ಕರಿ ಮಸಾಲ ಹಾಕ್ತಾ ಇದ್ದೀನಿ. ಇದು ಒಂದು ಮಸಾಲ ಹಾಕ್ಕೊಂಡು ರುಚಿಯಾಗಿರುವಂಥ ಕಾಳುಗೊಜ್ಜು ನೀವು ಮಾಡ್ಕೋಬೋದು. ನಂತರ ಗ್ರೇವಿಗೆ ಬೇಕಾಗೋಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಬೇಯಿಸಿಟ್ಕೊಂಡಿರುವಂಥ ಕಾಳು ಮತ್ತು ಗುಂಡ್ಕಾಯಿ ಎರಡು ಒಟ್ಟಿಗೆ ಸೇರಿಸ್ಕೊಂಡು ಮತ್ತೆ ಇನ್ನೊಂದು 2 ನಿಮಿಷ ಕುದಿಸ್ಕೋಬೇಕು. ಈ ರೀತಿ ಮಾಡುವಂಥ ಕಾಳುಗೊಜ್ಜು ಚಪಾತಿಗೆ ಒಂದು ಬೆಸ್ಟ್ ಕಾಂಬಿನೇಷನ್. ಸ್ವಲ್ಪ ಗ್ರೇವಿ ರೀತಿಯಲ್ಲಿ ನೀವು ಮಾಡ್ಕೋಬೋದು. ಕರಿ ಮಸಾಲ ಬೇಕು ಅಂತ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ ಮೂಲಕ ಹಾಗೆ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡಿ ತರಿಸ್ಕೋಬೋದು. ಈ ರೀತಿ ಗೊಜ್ಜು ಅಥವಾ ಸಾಂಬಾರ್ಗೆ ಮಸಾಲೆ ಸಾಂಬಾರ್ಗಳಿಗೆ ಈ ಕರಿ ಮಸಾಲನ ಉಪಯೋಗಿಸ್ಕೋಬೋದು. ಹೆಸರುಕಾಳು ಗುಂಡ್ಕಾಯಿ ಕಾಂಬಿನೇಷನಲ್ಲಿ ಮಾಡುವಂಥ ಈ ಗೊಜ್ಜು ಚಪಾತಿಗೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ.